ನೀವು ಜಾಡೀಕರಣ ಅಂದರೆ ಟ್ರ್ಯಾಕ್ ಮಾಡಲ್ಪಡುತ್ತಿರುವಿರಿ. ಯಾಕೆ ನಂಬ್ತಿಲ್ವಾ? ಪರೀಕ್ಷಿಸಿ ನೋಡ್ರಿ. ನೀವು ನಿಮ್ಮ ಸ್ನೇಹಿತನು ಒಂದು ಡಿಜಿಟಲ್ ಕ್ಯಾಮ್ರಾದ ಮಾದರಿ ಬಗ್ಗೆ ವಾಟ್ಸ್ಆ್ಯಪ್ ಟೆಕ್ಸ್ಟ್ ಮಾಡಿ ಡಿಸ್ಕಸ್ ಮಾಡಿರಿ. ಸ್ವಲ್ಪ ಸಮಯದ ನಂತರ ನೀವು ಫೇಸ್ಬುಕ್ಗೆ ಹೋದರೆ ಅಲ್ಲಿ ಆ ಕ್ಯಾಮರಾದ ಮಾದರಿ ಕಾಣಿಸ್ತದೆ. ನೀವು ನಿಮ್ಮ ಸ್ನೇಹಿತನು ಒಂದು ಮೊಬೈಲ್ ಮಾದರಿ ಬಗ್ಗೆ ಫೋನ್ ಮೂಲಕ ಡಿಸ್ಕಸ್ ಮಾಡಿರಿ. ಸ್ವಲ್ಪ ಸಮಯದ ನಂತರ ನೀವು ಫೇಸ್ಬುಕ್ಗೆ ಹೋದರೆ ಅಲ್ಲಿ ಆ ಮೊಬೈಲ್ ಮಾದರಿ ಕಾಣಿಸ್ತದೆ. ನೀವು ಒಂದು ದೊಡ್ಡ ಅಂಗಡಿಯ ಮುಂದೆ ನಿಲ್ಲಿರಿ. ಸ್ವಲ್ಪ ಸಮಯದ ನಂತರ ನೀವು ಫೇಸ್ಬುಕ್ಗೆ ಹೋದರೆ ಆ ಅಂಗಡಿಯ ಜಾಹೀರಾತು ಬರುತ್ತದೆ. ನಿಮ್ಮ ಕಂಪ್ಯೂಟರ್ನಲ್ಲಿ ಒಂದು ವಸ್ತುವನ್ನು ಸರ್ಚ್ ಮಾಡಿ ಸ್ವಲ್ಪ ಸಮಯದ ನಂತರ ನೀವು ಫೇಸ್ಬುಕ್ಗೆ ಹೋಗಿ ನೋಡಿದರೆ ಅದೇ ವಸ್ತು ಬರುತ್ತದೆ. ನಿಮ್ಮ ಮೊಬೈಲ್ ಫೋನನ್ನು ಲಾಕ್ ಮಾಡಿ ಟೇಬಲ್ ಮೇಲೆ ಇಟ್ಟು ನಿಮ್ಮ ಫ್ರೆಂಡ್ ಜೊತೆ ಒಂದು ವಸ್ತುವಿನ ಬಗ್ಗೆ, ಉದಾಹರಣೆಗೆ ಗಡಿಯಾರದ ಬಗ್ಗೆ ಮಾತಾಡಿರಿ. ಸ್ವಲ್ಪ ಸಮಯದ ನಂತರ ನೀವು ಫೇಸ್ಬುಕ್ಗೆ ಹೋದರೆ ಅಲ್ಲಿ ಆ ಗಡಿಯಾರದ ಜಾಹೀರಾತು ಕಾಣಿಸ್ತದೆ. ಇದರಿಂದ ನಿಮಗೆ ತಿಳಿಯುವುದೇನು? ನಿಮ್ಮ ಅಕ್ಷರ, ನಿಮ್ಮ ದೂರವಾಣಿಯ ಸಂಭಾಷಣೆ ಜಾಡೀಕರಣ ಮಾಡಲ್ಪಡುತ್ತಿದೆ. ನೀವು ನಿಮ್ಮ ಮೊಬೈಲ್ ಕೈಯಲ್ಲಿಟ್ಟುಕೊಂಡು ಹೊರಗಡೆ ಹೋದರೆ ನಿಮ್ಮ ಮಾರ್ಗಗಳೆಲ್ಲವನ್ನು ಜಾಡೀಕರಣ ಮಾಡಲಾಗುತ್ತದೆ ಹಾಗೂ ನಿಮ್ಮ ಮೊಬೈಲ್ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮನ್ನು ಒಂದು ವ್ಯಾಪಾರದ ವಸ್ತುವನ್ನಾಗಿ ಮಾಡುತ್ತಿದೆ. ಇದನ್ನು ಮಾಡುತ್ತಿರುವುದು ಒಬ್ಬ ವ್ಯಕ್ತಿಯಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಿಕ ಬುದ್ಧಿವಂತಿಕೆ. ಆದರೆ ಭೂಮಂಡಲವೆಲ್ಲ ದೇವರ ಪ್ರಭಾವದಿಂದ ತುಂಬಿದೆ. ನಮ್ಮ ವಿಚಾರಗಳು ಜಾಡೀಕರಣವಾಗುತ್ತಿದ್ದರೂ ಕೂಡ ದೇವರು ನಮ್ಮ ಎಲ್ಲ ಇಕ್ಕಟ್ಟಿನಿಂದ ಬಿಡಿಸಿ ಕಾಯುತ್ತಾನೆ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವೂ ದೇವರು ನಿನ್ನನ್ನು ಕಾಪಾಡುವನು ಎಂದು ಬೈಬಲ್ ಹೇಳುತ್ತದೆ.